ನನಗೆ ಇನ್ನು ಮಕ್ಕಳು ಇಲ್ಲ ಮೊಮ್ಮಕ್ಕಳು ಇಲ್ಲ ನನಗೆ ಬೇಕು ಗೌಡ. ಹೌದೌದು. ಸಿಟ್ಟಿಗೆ ಬಂದ ಗೌಡ ಚಟ್ಟನಿ ಎದ್ದ ನಿತ್ತ ಕಣ್ಣ ಕೆಪ್ಪಗೆ ಮಾಡ್ಕೊತಾನ. ಏನ್ ಹೇಳ್ತಾನ? ನನ್ನ ಮನಿ ಒಳಗ ಪ್ರಾಯಕ್ಕೆ ಬಂದಂತ ಕನ್ಯಾ ಸಾಮಾನ್ಯ ಅಲ್ಲ. ಅಂಗಾಯದಲ್ಲಿ ಪದ್ಮ ಅಂಗಾಲದಲ್ಲಿ ಪದ್ಮ ಇದ್ದಂತ ಕನ್ಯಾ ನನ್ನ ಹೊಟ್ಟಿಲಿ ಹುಟ್ಟ್ಯಾಳ. ಕಟಕ ನಾಗರಾಯಗೌಡ ಕರುಣೆ ಇಲ್ಲದೆ ನಿನ್ನ ಜಡಿ ಕೂಸಿಗೆ ತನ್ನ ಜಗಲಿ ಮ್ಯಾಗ ಒಯ್ದು ಠಾರ ಹೊಡೆದಾನ ತಾಯಿ. ಅಯ್ಯೋ ಶಿವನೇ, ಇನ್ನು ಯಾರಿಗೆ ನೋಡಿ ಸಂಸಾರ ಮಾಡಲಿ ಅಪ್ಪ. ದುಃಖ ಮಾಡಿ ಅಳತಾಳ. ಅಂಶದ ಮುದ್ದೆ ಎಂತ ಸಿದ್ಧಟಿಗೆ ಮಾಡದ. ಕೈಲಾಸ ಇಳಿದು ಮಾಯಾದ ಗುಡ್ಡಕ್ಕೆ ಬಂದ. ಯಾವ ನನ್ನ ಯೋಗಿನಾದ ಅಂಶದ ಮುತ್ಯ ಮೊದಲ ಮಾತು ಕೊಟ್ಟಿದ ಯಾರಿಗೆ? ಆದಿ ಬಾಳಕಾವತಿಗೆ ಕೈಲಾಸದಾಗಿದ್ದಾಗೆ. ಹೌದೌದು. ಏನಂತ ಹೇಳಿ ಏನ್ ಮಾತು ಕೊಟ್ಟಿದ್ರಿ? ನಿನ್ನ ಜೊತೆನ ಲಗ್ನ ಆಗಬೇಕಾರೋದು ಆಸೆ ಆಗ್ಯದ ತಿಳಿ ಅಂಶದ ಮುತ್ಯಾಗ ಕೇಳಿದಾಗ ತಾಯಿ ಈ ಜನ್ಮದಾಗ ಅದು ಸಾಧ್ಯ ಇಲ್ಲ. ನಾ ಗುರು ಸೇವಾದಾಗಿದ್ದ, ಗುರುನಾಥನ ಸೇವಾದಾಗಿದ್ದ. ಇದು ನನ್ನ ನೋಡುವ ದೃಷ್ಟಿ ಒಂದೇ ಅದ, ಗುರು ಸೇವಾ ಅನ್ನೋದು ಒಂದೇ ಅದ. ಈ ಜನ್ಮದಾಗ ಬೇಡ. ನನ್ನ ಮ್ಯಾಗ ನಿನ್ನ ಮನಸ್ಸಾಗಿತ್ತಂದ್ರ ನೋಡ್ರಿ ಈಗ ಮನಸ್ಸು ಮಾಡಿದಿ ಖರೆ, ಮುಂದಿನ ಜನ್ಮದಾಗ ನೀನೇ ಹಟ್ಟಿ ಗೌಡ. ನರೋಟ್ಯ ನಾಗರೇಗೌಡನ ಮನಿ ಒಳಗ ಪದ್ಮಾದೇವಿಯಾಗಿ ನೀ ಹುಟ್ಟಿ ಬಾ. ಗುರುನಾಥಗ ತೋಣ ನಾ ಧರಿಗೆ ಇಳಿದು ಬರಾಮಿದ್ದ. ನಾನ್ ನಿನ್ನ ಮನೆಗೆ ಒಮ್ಮ ಪರೀಕ್ಷಕ್ಕಾಗಿ ಬರ್ತಾ ಗುರುತ್ ಹಿಡಿದ್ರ ಮಾತ್ರ ನನ್ನ ಜೊತೆ ಲಗ್ನ. ಗುರುತ್ ಹಿಡಿಲಿಕ್ಕೆ ನನ್ನ ಬೆತ್ತಿನ ಜೊತೆ ಲಗ್ನ ತಿಳಿ ಕೈಲಾಸದಾಗ ಮಾತು ಕೊಟ್ಟ. ನೋಡ್ರಿ ಎಂತ ಸಿದ್ಧಟಿಗೆ ಆಯ್ತು. ಮುಂದ ಅಂಶುದ್ಧ ಮುತ್ಯ ಹೇಳಿದ ಮಾತಿನ ಪ್ರಕಾರ ಆದಿ ಬಾಳಕಾವತಿ ನಾಗರಾಯಗೌಡ ಶಿವಂಪುರ ಹಟ್ಟಿ ಈಗಿನ ಮಕಣಾಪುರ. ಮಕಣಾಪುರದ ನಾಗರಾಯಗೌಡನ ಮನಿ ಒಳಗ ಹುಟ್ಟಿ ಬಂದಳು. ಅಂಗೈದಲ್ಲಿ ಪದ್ಮ ಅಂಗಾರದಲ್ಲಿ ಪದ್ಮ 32 ಕಳಿ ಉಳುವಂತ ಪದ್ಮ ಜಾತಿ ಹೆಣ್ಣ ಪದ್ಮಾದೇವಿ ಹುಟ್ಟಿ ಬಂದಳು. ನರುಟೆ ನಾಗರಾಯಗೌಡರ ಹೊಟ್ಟಿಲಿ, ಗೌಡನ ಹೊಟ್ಟಿಲಿ. ಮುಂದ ಪ್ರಾಯಕ್ಕೆ ಬಂದಳು. ವಯಸ್ಸ ಹಂಗೆ ಕಾಲ ಗಳಿತ 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 ದಿನ ತುಂಬಿಕೊತ್ತು ಪ್ರಾಯಕ್ಕೆ ಬಂದಳು. ಗುಡ್ಡದ ಮ್ಯಾಗ ಅಂಶುದ್ಧ ಮುದ್ದೆ ಇದ್ದ. ಭೂತಾಳ ಸಿದ್ಧಗ ತಗೊಂಡ ಜೋಡಿ 80 ವರ್ಷನ ಮುಪ್ಪಾನ ಮುದುಕನ ರೂಪ ತೊಟ್ಟ. ಶಿವಂಪುರ ಹಟ್ಟಿ ಮಕಣಾಪುರಕ್ಕೆ ಹೋಗಿ ನಾಗರಾಯಗೌಡನ ಮನಿ ಒಳಗ ಕನ್ಯಾ ಬೀಳ್ಕತ್ತೇಳಿ ಆ ದೊಡ್ಡ ಗೌಡ್ರು. ನಾಗರಾಯಗೌಡ್ರ ಅಂದ್ರ ಸಾಮಾನ್ಯ ಅಲ್ಲ. 7 ಹಟ್ಟಿ ಆಳದಂತ ಗೌಡ. 7 ಹಟ್ಟಿ ಗೌಡ ತಿಳಿ ಜಗತ್ತದಾಗ ಬಿರುದಾದ ನಾಗರಾಯಗೌಡಗ. ದೊಡ್ಡ ತೊಲಬಾಗಲದಾಗ ಒಳಗ ಕಾಲಿಟ್ರು ಅಂಶದ ಮುತ್ತೆ. 80 ವರ್ಷನ ವಯಸ್ಸ್ರಿ. ಕೈಕಾಲ ಹಿಂಗ ನಡಗತ್ತೀವಿ. ಕೈಯಾಗ ಒಂದು ಬಡಿಗೆ ಹಿಡ್ದಾನ. ಹೋದ ಗೌಡನ ಬಲ್ಲಿ ಹೋದ. ಗೌಡ ಬಂಗಾರದ ಚೋಪಾಳದ ಮ್ಯಾಗ ಕೂತು ತೂಕೊತ್ತಿದ. ಅಟ್ಟು ಶಿರುಮಂತಿಕೆ. ರಾಯಣ್ಣ ಗೌಡಗ ಯಾರಿಗೆ? ನಾಗರಾಯಗೌಡ ಗೌಡ್ರ. ಗೌಡ್ರು ಇಟ್ಟು ನಿಮ್ದು ಗೌಡ್ರ ಅಂತ ಅದಕ್ಕೆ ಅಂದಾರ. ಹಿಂದ ನಾಗರಾಯಗೌಡ ದಾರಿ ಬಿಟ್ಟ ಸರ. ಹಿಂಗ ಯಾಕೆ ಆಗ್ತದ ಗೊತ್ತದೇನ್ರಿ? ಯಾಕ್ರಿ? ನಾವು ಗೌಡ್ರಿ. ಹೌದು. ಅವಾಗ ನಾಗರಾಯಗೌಡನು ಗೌಡ್ನಿ. ಹೌದು. ಅಂತವ್ರು ಅವ್ರು ಮರಿವಿಗೆ ಬಿದ್ದಾರ, ನಾವು ಮರಿವಿಗೆ ಬೀಳುದೆ ಅಂತ ಹೊಡೆದಾಗ ಅದೇ ಹೇಳುದ ನಿಮಗೆ. ಇಲ್ಲಿ ಅವ್ರಿಗೆ ಮರುವ ತೆಗಿಬೇಕಂತೇಳಿ ಅಂಶದ ಮತ್ತೆ ಎಟ್ಟೋ ಹೇಳದ. ಖರೆ ಗೌಡ ಹಾದಿಗೆ ಬಂದಿತ್ತಲ್ಲ. ಖರೆ ಸಿದ್ಧಟಿಗೆ ಮಾಡಿ ತೋರಿಸಿದಾಗ ಸಾಗಲ ಅಡ್ಡ ಬಿದ್ದಾನ. ಅದೇ ಹೇಳೋದ. ಲಕ್ಷ ಇಡ್ರಿ ಬಂಧುಗಳೇ. 80 ವರ್ಷನ ರೂಪ ತೊಟ್ಟ ಹೋದ ಬಳಕ ಗೌಡ ಬಂಗಾರದ ಚೋಪಾಳ ಮ್ಯಾಗ ಕೂತು ತೂಕೊತ್ತಿದ. ಅಟ್ಟು ಶಿರುಮಂತಿಕಿತ್ತು. ನೋಡ್ದ ಯಾರಪ್ಪ ನೀವು, ಎದಕ್ಕಾಗಿ ಬಂದಿರಿ ಕೇಳತ್ತನ ಗೌಡ. ಅವಾಗ 80 ವರ್ಷನ ಮುಪ್ಪಾನ ಮುದುಕನ ರೂಪ ತೊಟ್ಟ ಅಂಶದ ಮತ್ತೆ ಹೇಳ್ತಾನ. ಗೌಡ, ನಿನ್ನ ಮನಿ ಒಳಗ ಪ್ರಾಯಕ್ಕ ಬಂದಂತ ಮಗಳಿಗೆ ಕೇಳಕ್ಕ ಬಂದಿದೆ ಓ ಗೌಡ. ಅಂತ ಅವತಾರ ತೊಟ್ಟ ಬಂದಾರ. ರೂಪ ಬದಲು ಮಾಡ್ಕೊಂಡಾನ ಯೋಗಿ. ನೋಡ್ರಿ ಎಂತ ಸಿದ್ಧಟಿಗೆ ಮಾಡ್ಯಾನ. ಅವಾಗ ಗೌಡಂದ, ಹೌದಪ್ಪ ನನ್ನ ಮನ್ಯಾಗ ಪ್ರಾಯಕ್ಕೆ ಬಂದದ್ದು ಕನ್ಯಾ ಇದ್ದುದು ಖರಿಯದ. ಪದ್ಮಾದೇವಿ ನನ್ನ ಮನ್ಯಾಗ ಇದ್ದುದು ಖರಿಯದ. ಖರೆ ಮಗಳು ಬೇಕಾಗ್ಯದ ನಿಮಗ ಇಲ್ಲ ಅನ್ನಂಗಿಲ್ಲ. ಕನ್ಯಾ ಬೇಕಾಗ್ಯದ. ಖರೆ ಕನ್ಯಾ ಏನು ನಿಮ್ಮ ಮಕ್ಕಳಿಗೆ ಬೇಕೋ ಏನೋ ಮೊಮ್ಮಕ್ಕಳಿಗೆ ಬೇಕಂತೇಳಿ ಕೇಳ್ತಾನ. ಗೌಡ, ನನಗೇನು ಮಕ್ಕಳು ಇಲ್ಲ ಮೊಮ್ಮಕ್ಕಳು ಇಲ್ಲ ನನಗೆ ಬೇಕೋ ಗೌಡ. ಸಿಟ್ಟಿಗೆ ಬಂದ ಗೌಡ ಚಟ್ಟನಿ ಎದ್ದ ನಿತ್ತ ಕಣ್ಣ ಕೆಪ್ಪಗೆ ಮಾಡ್ಕೊತಾನ. ಏನ್ ಹೇಳ್ತಾನ?
ನನ್ನ ಮನಿ ಒಳಗ ಪ್ರಾಯಕ್ಕೆ ಬಂದಂತ ಕನ್ಯಾ ಸಾಮಾನ್ಯ ಅಲ್ಲ. ಅಂಗಾಯದಲ್ಲಿ ಪದ್ಮ, ಅಂಗಾಲದಲ್ಲಿ ಪದ್ಮ ಇದ್ದಂತ ಕನ್ಯಾ ನನ್ನ ಹೊಟ್ಟಿಲಿ ಹುಟ್ಟ್ಯಾಳ. ಹೌದ ರೂಪದಾಗ ನೋಡ್ಬೇಕಂದ್ರ ಬಂಗಾರ ವರ್ಣದ, ಹೌದ್ ಗುಣದಲ್ಲಿ ಗುಣವಂತಿ ನನ್ನ ಮಗಳು ಪದ್ಮಾವತಿ ಅದಾಳ. ಹಾಳ ಬಾಯಿಗೆ ನುಗ್ಗಿಸ್ತ ಅದು ಲೇಸ ಖರೆ. ನಿನ್ನಂತ ಮುಪ್ಪಾನ ಮುದುಕಗ ಕೊಟ್ಟು ನಾ ತಿಳಿದು ತಪ್ಪು ಮಾಡಂಗಿಲ್ಲ ತಿಳಿ ಧಿಕ್ಕಾರ ಮಾಡ್ತಾನ. ಬಂಧುಗಳೇ ಧಿಕ್ಕಾರ ಮಾಡ್ತಾನ. ಅವಾಗ ನುಗ್ಗಿಸಿ ಬಿಟ್ಟ ಬಳಕ ಮಾಯದಾಟ ಮಾಡ್ತಾನ ಮಶೀದ ಮುತ್ಯ. ಹೌದ ನಾಗರಾಯಗೌಡ ಹ್ಯಾಂಗ ಧಿಕ್ಕಾರ ಮಾಡಿ ಇಬ್ಬರಿಗೆ ತೊಲಬಾಗಲದನ್ನ ನುಗ್ಗಿಸಿ ಬಿಟ್ಟ. ಅವ್ರ ಜೊತೆನೆ ನಾಗರಾಯಗೌಡನ ಮನೆ ಒಳಗಿದ್ದಂತ ಭಾಗ್ಯದ ಲಕ್ಷ್ಮಿ ಮನಿ ಬಿಟ್ಟು ಹೊಂಟಳು. ಹಿಂದ ಗೌಡದ ಒಟ್ಟರದ ಹೊಡೆದು ಜಿಡ್ಡಿ ಬಾಗಲ ಅಂತೇಳಿ ಬಿಡ್ತಾರ. ಹಿಂದಕ್ಕಿದ್ದು ಈಗ ನೋಡ್ಲಿಕ್ಕೆ ಅದಾವ. ತೊಲಬಾಗಲದಿಂದ ಭಾಗ್ಯದ ಲಕ್ಷ್ಮಿ ಹೋಗಿ ಬಿಟ್ಟಳು. ಹಿಂದಿನ ಜಿಡ್ಡಿ ಬಾಗಲದಿಂದ ಇಲಾಸಗಿತ್ತಿ ಪ್ರವೇಶ ಮಾಡ್ತಾಳ. ಗೌಡಗ ಅನ್ನಿನೊಳಗ ಹುಳ, ನೀರಿನೊಳಗ ಹುಳ, ಮನಿ ಮಂದೆಲ್ಲ ಜಡ್ಡು ಜಾಪತ್ರಾಗಿ ಬೀಳೋದು, ದವಣ್ಯಾಗ ದನಗಳು ರಗತ್ತ ಹಿಂಡುದು, ಹಿಂಗ ಇಟ್ಟು ಗೋಳಾಟ ನಡ್ಲಿಗತ್ತು. ಯಾಕಡೆ ನೋಡ್ತೆ ಆ ಕಡೆ ಎಲ್ಲ ಕತ್ತಲಿ ಬೀಳಗತ್ತು. ಅವಾಗ ನಾಗರಾಯಗೌಡ ವಿಚಾರ ಮಾಡಿ ಯಾನ ಮಾಡ್ದ, ಸದರಗಿರಿ ಪಟ್ಟಣಕ್ಕೆ ನೋಡ್ರಿ ದೋತ್ರ ಚಾಳದಾಗ ಜ್ವಾಳ ಕಟ್ಕೊಂಡು ಹೋತನ. ಸದರಗಿರಿ ಪಟ್ಟಣ ಬಿಬಿ ಫಾತಿಮನ ಮುಂದೆ ಕೂತು ದೇವ್ರ ಕೇಳ್ತಾನ. ಯಾರ ಮುಂದ? ಬಿಬಿ ಫಾತಿಮನ ಮುಂದೆ. ಅವಾಗ ಬಿಬಿ ಫಾತಿಮಾ ತಾಯಿ ತನ್ನ ಜಡಿ ಬಿಚ್ಚುದಳು. ಜಡಿ ಬಿಚ್ಚಿ ನುಡಿ ಮಾಡ್ತಾಳ. ಏನ್ ಹೇಳ್ತಾಳ್ರಿ? ಗೌಡ ಮಾತು ಘಾತ ಆಗ್ಯದ ಅಲ್ಲೋ ಗೌಡ, ಮಾತು ಘಾತ ಆಗ್ಯದ. ನಿನ್ನ ಮನೆ ಒಳಗಿದ್ದಂತ ಭಾಗ್ಯದ ಲಕ್ಷ್ಮಿ ತೊಲಬಾಗಲದಿಂದ ಹೋಗಿ ಬಿಟ್ಟಾಳ. ನಿನ್ನ ಮನೆ ಒಳಗೆ ಇಲಾಸಗಿತ್ತಿ ಪ್ರವೇಶ ಮಾಡ್ಯಾಳ ಗೌಡ, ಇಲಾಸಗಿತ್ತಿ ಪ್ರವೇಶ ಮಾಡ್ಯಾಳ. ಹೌದ ಏನು ಮಾಡ್ಲಿ ಅವ್ವ, ನನಗೇನೋ ತಿಳಿಯಲಾಗ್ಯದ ಗೌಡ. ಇದಕ್ಕೆ ಒಂದೇ ಹಾದಿ ಅದ, ದಾರಿ ಒಂದೇ ಅದ. ಏನದ ದಾರಿ? ಮಂಗಳಾರ ಮನಿ ಸಾರಿಸು. ಹೌದ ಮನಿ ಜಗಲಿಗೆ ರಂಗ ಕುಂಭ ಹಾಕು. ಹೌದ ಎಡಕ ಬರಕ ಸಮಯ ಹಚ್ಚು. ಜಡಿ ಕೂಸಿಗೆ ತಂದು ನಿನ್ನ ಜಗಲಿ ಮ್ಯಾಗ ಠಾರ ಹೊಡೆದೆ ಅಂದ್ರೆ ನಿನ್ನ ಈ ಕಾಡಾಟ ದೂರ ಆಗತ್ತದ. ಇಲ್ಲದ್ರ ಕಾಡಾಟ ದೂರ ಆಗಿಲ್ಲ. ಹೌದೌದು. ಜಡಿ ಕೂಸಿಗಿರಿ ಗೌಡ ತನ್ನ ಚಲೋ ಸುಖದಕ್ಕಾಗಿ ವಿಚಾರ ಮುಂದೆ ಹಿಂದೆ ಮಾಡ್ಲಿಲ್ಲ. ಮಂಗಳಾರ ಮನಿ ಸಾರಸ. ಹೌದ ಜಗಲಿ ಮ್ಯಾಗ ರಂಗ ಕುಂಭ ಹಾಕಿ ಎಡಕ ಬಲಕ ಸಮಯ ಹಸ್ತಾನ. ಓಣ್ಯಾಗ ಬಂದು ನೋಡುತ್ತಾನ ನಾಗರಾಯಗೌಡನ ಒಟ್ಟರದ ಮುಂದೆ ಏನಕ್ಕೆ ಕೂಸುಗಳು ಆಡ್ತೀವ. ಅದ್ರಾಗ ಒಂದು ಜಡಿ ಕೂಸ, ಬಡಿವಿ ನೀಲಮ್ಮನ ಕೂಸ. ತಾಮಟಿಗ್ಯಾರ ಪೈಕಿ ಹೆಣ್ಮಗಳು ನೋಡ್ರಿ, ಬಡತನದಾಗ ಗಂಡ ತೀರಿ ಹೋಗ್ಯಾನ. ಇದ್ದು ಒಂದು ಕೂಸಿಗೆ ನೋಡಿ ತನ್ನ ದಿನ ಕಳಿತಾಳ, ಸಂಸಾರ ಮಾಡ್ತಾಳ. ಹೌದ ಬಡಿವಿ ನೀಲಮ್ಮ ಅಡವಿಗೆ ಹೋಗ್ಯಾಳ. ಇನ್ನೊಬ್ಬರ ಹೊಲಕ್ಕ ಕೂಲಿ ಕೆಲಸ ಕಸಕ್ ಹೋಗ್ಯಾಳ. ಕಾಯಕ ಮಾಡಿ ಜೀವನ ಸಾಗಿಸ್ತಾಳ. ಕಾಯಕ ಮಾಡಿ ಜೀವನ ಸಾಗಿಸ್ಬೇಕು, ನನ್ನ ಮಗನಿಗೆ ಜಾಕಿ ಮಾಡ್ಬೇಕಂತೇಳಿ ಇನ್ನೊಬ್ಬರ ದೊಡ್ಡ ಸೌಕಾರನ ಹೊಲಕ್ಕ ಕೆಲಸಕ್ಕೆ ಹೋಗ್ಯಾಳ. ನಾಗರಾಯಗೌಡ ನೋಡ್ದ, ಇದು ಬಡಿವಿ ನೀಲಮ್ಮನ ಕೂಸದ. ಈಕಿಗೆ ಯಾರು ಹೇಳವ್ರಿಲ್ಲ, ಕೇಳವ್ರಿಲ್ಲ. ಹಿಂದು ಮುಂದೆ ಈಕಿಗೆ ಯಾರಿಲ್ಲ. ಇದೇ ಕೂಸಿಗೆ ಒಯ್ಬೇಕತ್ತಿಲ್ಲ. ಆ ಕೂಸಿಗೆ ಬಗಲಾಗಿ ಹಿಡ್ಕೊಂಡ ಹಿಂದೆ ನೋಡಾರ್ದೆ ತನ್ನ ಜಗಲಿಗೆ ತಗೊಂಡು ಬರ್ತಾನ. ಕೂಸ ಚರಾಚರ ಚೀರ್ತದ, ಕಣ್ಣೀರು ತೆಗಿತದ. ಕಟಕ ನಾಗರಾಯಗೌಡ ಕರುಣೆ ತೋರಲಿಲ್ಲ. ಕೂಸಿಗೆ ಜಗಲಿ ಬೇಗ ತರುತ್ತಾನ. ಬಂಧುಗಳೇ, ಕೂಸಿಗೆ ಜಗಲಿ ಮ್ಯಾಗ ತಂದು ಮುಂದೆ ಹಿಂದೆ ವಿಚಾರ ಮಾಡಲಿಲ್ಲ. ಜಡೆ ಕೂಸನು ಚಂಡ ದಂಡ ಕಡೆಕ ಮಾಡ್ತಾನ. ಚಂಡ ದಂಡ ಕಡೆಕ ಮಾಡ್ತಾನ ಬಡಿವಿ ನೀಲಮ್ಮ. ಇನ್ನೊಬ್ರು ಹೊಲದಕ್ಕ ಕಾಯಕ ಮಾಡಿ ಕೆಲಸಿಗೆ ಹೋಗ್ಯಾಳ. ಮಧ್ಯಾಹ್ನದಾಗ ಹೆಣ್ಮಕ್ಳ ಜೊತೆ ಒಂದು ಗಿಡದ ನೆಳ್ಳ ಕೂತು ಊಟ ಮಾಡ್ಬೇಕಂತೇಳಿ ತಾಯಿ ಊಟಕ್ಕೆ ಕೂತಾಳ. ಮೊದಲೇನು ತುತ್ತ ತೆಗೆದು ಬಾಯ ಹಾಕ್ತಾಳ. ಕೆಟ್ಟ ಕೈ ಹಿಂಗಾನಿ ಸಾತ್ತಲಗತ್ತು. ತುಕ್ಕ ಮಾಡಿ ಅಳತಾಳ. ನನ್ನ ಎತ್ತು ಬಂದು ನನ್ನ ಮಗ ಊರಾಗ ಓಣ್ಯಾಗ ಬಿಟ್ಟು ಬಂದಿದ. ನನ್ನ ಮಗನಿಗೆ ಯಾರೇ ಬೈದರು, ನನ್ನ ಮಗನಿಗೆ ಯಾರು ಹೊಡೆದಾರೋ, ನನ್ನ ಮಗನಿಗೆ ಮನುಷ್ಯಗನು ಆಗಂಗ ಯಾರು ಏನು ಮಾತಾಡ್ಯಾರೇನು, ಏನ್ ಅತ್ತಂಕಾಗಿರ್ಬೇಕು ಎಂದು ನನ್ನ ಊಟ ಮಾಡುವಾಗ ತುತ್ತು ಕೈ ಹತ್ತಿಲ್ಲ. ಇವತ್ತು ತುತ್ತು ಕೈ ಹತ್ಯದ ಭಗವಂತ. ನನ್ನ ಮಗನಿಗೆ ಏನಾಗಿರ್ಬೇಕು? ಅದು ತುತ್ತ ಏನು ಬುತ್ತಿತ್ತು ತೆಗೆದಳ್ರಿ. ಮಗನ ಮುಖ ನೋಡ್ಬೇಕಂತೇಳಿ ಹಡದ ತಾಯಿ ವ್ಯಾಮೋಹ ಹೆಚ್ಚಾಯ್ತು. ಮಗನ ಮುಖ ನೋಡ್ಬೇಕಂತೇಳಿ ಊರಾಗ ಬರ್ತಾಳ. ಓಣೆಲ್ಲ ತಿರುಗಾಡ್ತಾಳ, ಮಗ ಕಾಣಲ್ಲ. ಊರು ಓಡಿ ಎಲ್ಲ ಇಡೀ ಮಕಣಾಪುರ ತಿರುಗಾಡ್ತಾಳ. ಮಗು ಕುಮಾರ, ಯಪ್ಪ ನಿನಗ ಬಿಟ್ಟನ ಇನ್ನೊಬ್ಬರ ಹೊಲಕ್ಕೆ ಕೂಲಿಗೆ ಹೋಗಿದಂತೇಳಿ ನನ್ನ ಮ್ಯಾಗ ಕೋಪ ಅದೇನಪ್ಪ. ಎಲ್ಲಿದ್ದಿ ನಿನ್ನ ಮುಖ ತೋರಿಸು ತಂದೆ. ಯಪ್ಪ ಕುಮಾರ, ನಿನಗ ನೋಡಿ ಸಂಸಾರ ಮಾಡ್ಲಾಗತ್ತಿದೆಯಪ್ಪ. ನನ್ನ ಗಂಡ ತೀರ ನನಗ ಪರದೇಶಿ ಮಾಡ್ಯಾನ. ನೀ ನನಗ ಬಿಟ್ಟು ಹೋಗಬೇಡ.
ಎಲ್ಲಿದ್ದಿ ಕಂದ ಕರುಣೆ ತೋರತ್ತೇಳಿ ದುಃಖ ಮಾಡಿ ಅಳತಾಳ ಬಂಧುಗಳೇ, ದುಃಖ ಮಾಡಿ ಅಳತಾಳ. ಎಲ್ಲಿ ಹೌದೌದು ಕೂಸ ಎಲ್ಲಿ ಕಾಡಲಿಲ್ಲ. ಒಬ್ಬ ಗಿರಾಸ್ತ ಹೇಳ್ತಾನ, ತಾಯಿ ಹೌದಾ ಯಾಕೆ ಅಳ್ಳಾಗತ್ತಿದೆ? ಕಟಕ ನಾಗರಾಯಗೌಡ ಕರುಣೆ ಇಲ್ಲದೆ ನಿನ್ನ ಜಡಿ ಕೂಸಿಗೆ ತನ್ನ ಜಗಲಿ ಮ್ಯಾಗ ಒಯ್ದು ಠಾರ ಹೊಡೆದಾನ ತಾಯಿ. ಅಯ್ಯೋ ಶಿವನೇ, ಇನ್ನು ಯಾರಿಗೆ ನೋಡಿ ಸಂಸಾರ ಮಾಡಲಿ ಅಪ್ಪ. ದುಃಖ ಮಾಡಿ ಅಳತಾಳ. ಯಾವ ರೀತಿಯಿಂದ ದುಃಖ ಮಾಡಿ ಅಳೋ ಸಮಯದಾಗ 7 ದಿವಸ ಉಪವಾಸ ಮನೆಗೆ ನನ್ನ ಬಡವಿ ನೀಲಮ್ಮ ಕೂಸಿನ ವ್ಯಾಮೋಹದಿಂದ ಮಗು ಅಂತೇಳಿ ಉಪವಾಸ ಮನಗತ್ತಾಳ. ಅಂಶದ ಮುತ್ಯ ಮಾಯದ ಗುಡ್ಡದ ಮ್ಯಾಗ ಅರುವಾಗಿ ಸಾಧುನ ರೂಪ ತೊಟ್ಟು ಮನಿ ಭಿಕ್ಷೆ ಬೇಡ್ಕೊತ ಬರ್ತಾನ. ಬಡವಿ ನೀಲಮ್ಮನ ಮನೆಗೆ ಬಂದು ನಿತ್ತು ಭೌತಿ ಭಿಕ್ಷಾಂದೆ ತಾಯಿ ಅಂದಾಗ, ಯಪ್ಪ ಹೋಗ ಮುಂದಿನ ಮನೆಗೆ ಇಲ್ಲಿ ಏನದ, ಎಲ್ಲ ದೇವರು ನನ್ನ ಪಾಲಿಗೆ ಕಲ್ಲಾಗ್ಯಾರ ಯಪ್ಪ. ಯಾ ದೇವರಿಗೆ ದಾನ ಮಾಡುದಿಲ್ಲ, ಧರ್ಮ ಮಾಡುದಿಲ್ಲ, ಏನು ಉಳಿದಿಲ್ಲಪ್ಪ. ನನ್ನ ಪಾಲಿಗೆ ಏನೂ ಇಲ್ಲ, ಹೋಗು ನೀ. ಹೌದು ಇಲ್ಲ ಯವ್ವ, 7 ದಿವಸ ಉಪವಾಸಿದ್ದ, ನೀವು ಹೋಗು. ನಾನು 7 ದಿವಸ ಉಪವಾಸಿದ್ದ ತಾಯಿ, ಏನಾರ ಗಂಜಿ ಮಾಡಿ ಹಾಕು. ಅವಾಗ ಆ ತಾಯಿ ಒಳಗೆ ಕರೆಸ್ತಾಳ. ಋಷಿ ಹಾಡಿದ ಮಾತು ಹುಷಿ ಹೋಗಂಗಿಲ್ಲ. ಈ ಮಹಾತ್ಮರಿಗೆ ಏನ್ರ ಕುಡಿಬೇಕಂತೇಳಿ ಗಂಜಿ ಮಾಡಿ ಉಣಿಸ್ಬೇಕಂತಾಳ. ಅಂಶದ ಮುತ್ಯ ಒಬ್ಬನೇ ಊಟ ಮಾಡಂಗಿಲ್ಲ ತಾಯಿ, ಒಬ್ಬನೇ ಊಟ ಮಾಡಂಗಿಲ್ಲ. ಯಪ್ಪ ಏನು ಮಾಡಬೇಕು, ನಿನ್ನ ಕೂಸಿಗೆ ಕರಿ ಅಂದ್ರೆ ಊಟ ಮಾಡ್ತ. ಅವಾಗ ಬಡಿವಿ ನೀಲಮ್ಮಗ ಮುಗುಲ್ ಕಡ್ದು ಮೈ ಮೇ ಬಿದ್ದಂಗಾಯ್ತು. ಯಪ್ಪ ಎದ್ದು ಒಂದು ದೀಪ, ಎದ್ದು ಒಂದು ಕೂಸ, ಕಟುಕ ಕರುಣೆ ಇಲ್ಲದ ನಾಗರೇಗೌಡ ನನ್ನ ಮಗನಿಗೆ ಕಡ್ದ. ನಾನು ಎಲ್ಲಿದ ಕರೀಲಿ, ಇರುದೊಂದು ಮಗ ನಂದು. ನೀ ಎಂತ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿ ಭಗವಂತ, ಎಂತ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿ? ಇಲ್ಲ ತಾಯಿ, ನಾನು ನಿನ್ನ ಮಗನಿಗೆ ನಿನಗೆ ಕೂಡಿಸಲಿಕ್ಕೆ ಬಂದಿದ. ಓಣ್ಯಾಗ ಹೋಗಿ ನಿಂದ್ರು, ಗೌಡನ ಒಟ್ರ ಕಡೆ ಮುಖ ಮಾಡು, ಗೌಡನ ವಾಡ್ಯದ ಕಡೆ ಮುಖ ಮಾಡು, ಮಗನ ಹೆಸರಲ್ಲಿ ಕೂಗು, ಮಗ ಓಡಿ ಬರ್ತಾನ, ಮಗನ ಜೊತೆ ಊಟ ಮಾಡುತ್ತ. ಅವಾಗ ಆನಂದ ಇತ್ತು ಬಡಿವಿ ನೀಲಮ್ಗ. ತನ್ನ ಮನೆಯಿಂದ ಬಂದು ಅಂಗಳದಾಗ ನಿತ್ತು ನಾಗರೇಗೌಡನ ವಾಡ್ಯದ ಕಡೆ ಮುಖ ಮಾಡ್ತಾಳ. ಮುಖ ಮಾಡಿ ಮಗು ಕುಮಾರ ಎಲ್ಲಿದ್ದಿ ಬಾ ಕಂದ ಅಂತೇಳಿ ಕರೀತಾಳ. ನಾಗರೇಗೌಡನ ಮನೆ ಹಿಡಿದು ಮಗ ಓಡಿ ಬಂದು ತಾಯಿಗೆ ಟೆಕ್ಕಿ ಬಿಡಿತಾನ. ಬಂಧುಗಳೇ, ನನ್ನ ಅಂಶದ ಮುತ್ಯ ಮಾಡಿದಂಥ ಸಿದ್ಧಟ್ಟಿಗೆ ಯಾವ ರೀತಿಯಿಂದ